ಆಲ್ಮೋಸ್ಟ್ ಸೇಮೇ ಇದೆ ಕಲರು. ವಿನ್ ಫಾಸ್ಟ್ ಗಾಡಿಗಳು ತುಂಬ ಕೇಳ್ತಾ ಇದ್ದೀನಿ ಮಾರ್ಕೆಟಲ್ಲಿ. ಎಲ್ಲಿ ಸ್ಟಾರ್ಟ್ ಬಟನ್ ಇದ್ರದ್ದು? ಅದೇ ಬ್ರೋ ಹುಡುಕಿ ನೀವು. ನೋಡೋಣ ಗಾಡಿನ, ಅದಕ್ಕೆ ರವ್ ಮಾಡಿದ್ದು ಬರಲಿ ಅಂತಾನೆ. ಸೊ ನೋಡಿ ನಮ್ಮ SMR ಅವರ ಗಾಡಿ. ಆ್ಯಕ್ಚುಲಿ ಗುರು ನಮ್ಮ ಐಲೆಕ್ಸ್ ಇದಕ್ಕಿಂತ ಜಾಸ್ತಿ ರೆಡ್ ಐತಲ್ಲ ಗುರು, ಇದೇ ಡಾರ್ಕ್ ಇಲ್ವಾ ಇದಕ್ಕಿಂತ? ಬಟ್ ಆಲ್ಮೋಸ್ಟ್ ಸೇಮೇ ಇದೆ ಬ್ರೋ, ಆಲ್ಮೋಸ್ಟ್ ಸೇಮೇ ಇದೆ ಕಲರು, ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ ಆ್ಯಕ್ಚುಲಿ. ಹಾಂ, ಸೊ ನೋಡಿ ಇದು ಫುಲ್ PPF ಆಗಿ ನಿಂತ್ಕೊಂಡಿದೆ ಗಾಡಿ ಇವಾಗ. SMR ಅವರು ಮೋಸ್ಟ್ಲಿ ಇವತ್ತು ಡೆಲಿವರಿ ತೊಗೋತಾರೆ. ಫುಲ್ PPF ಆಗಿದೆ ಗಾಡಿ ಇದು. ಕ್ರೇಜಿಯಾಗಿ ಬಂದಿದೆ ಗುರು, ಫಿನಿಶಿಂಗ್ ಎಲ್ಲ ನೆಕ್ಸ್ಟ್ ಲೆವೆಲ್ ಇದೆ. ಸೊ ನಮ್ಮ ಹೈಲು ಬೇಬಿದೂ ಅಷ್ಟೇ ಮೋಟಲ್ ಸ್ಟಿಕ್ಕರ್ಸ್ ಎಲ್ಲ ತೆಗೆಸಿ ಒಂದು ರೌಂಡ್ ನೀಟಾಗಿ ಮಾಡಿ ಗಾಡಿನ ಲಿಡ್ ಕೂಡ ತೆಗ್ಸಿದೆ ವಾಪಸ್ಸು. ಯಾಕಂದರೆ ಐ ಹ್ಯಾವ್ ಟು ಕ್ಯಾರಿ ದ ಬೀಸ್ಟ್ ಆನ್ ದಿಸ್ ನಾವು. ಬೀಚ್ನ ಇದರಲ್ಲೇ ಕ್ಯಾರಿ ಮಾಡಬೇಕು ನಾನು. ಓ ಬ್ರೋ, ಆಲ್ಮೋಸ್ಟ್ 10 kilos ಕಮ್ಮಿ ಆಗಿರೋದು ಎಕ್ಸಾಸ್ಟಿಂದ. ಆ್ಯಂಡ್ 6% ಪವರ್ ಜಾಸ್ತಿ. ಇವಾಗ 202 ಹಾರ್ಸ್ ಪವರ್ ಗಾಡಿ ಇದು. 190 ಸ್ಟಾಕು, 202. ಯಾವುದು ಬ್ರಾಕ್ಸ್ದು ಗೊತ್ತಿಲ್ಲ ಬ್ರೋ, ಅದು ಸ್ಟಾಕ್ 200, 210 ಇರಬೇಕು ಅದು. ಹೌದು ಹೌದು ಹೌದು, ಅದೂ ಮ್ಯಾಪ್ ಇದೆ. ಹಾಂ, ಇದು ಹೆವಿ ಲೈಟ್ ವೆಯ್ಟ್ ಅಲ್ಲ ಇವಾಗ. ಇದು ಏನು ಒಂದು 190 kilos ಇದೆ ಅಷ್ಟೇ ಇವಾಗ. ಎಕ್ಸಾಸ್ಟ್ ಸೇವಿಂಗ್ಸ್ ಪ್ಲಸ್ ಮ್ಯಾಪ್. ಹಾಂ, ಆಕ್ರಾ ಮ್ಯಾಪ್ ಹಾಕಬೇಕು, ಇಲ್ಲಾಂದರೆ ಓಡಲ್ಲ ಗಾಡಿ ಇದು. ಆಕ್ರಾ ಮ್ಯಾಪ್ ಹಾಕಿರೋದಕ್ಕೆ ಪವರ್ ಜಾಸ್ತಿ ಆಗೋದು. ಇದರಲ್ಲಿ ಸ್ಟಾಕ್ ಮ್ಯಾಪಲ್ಲಿ ಓಡಿಸ್ಬಿಟ್ರೆ ತುಂಬ ಲೀನ್ ಓಡ್ಬಿಡುತ್ತೆ ಗಾಡಿ. ಆಮೇಲೆ ಏನು ಬ್ರೋ, ಹೌದು, ಇದು KTMದು ಪವರ್ ಪಾರ್ಟು. ಅವ್ರ ಶೋರೂಮಲ್ಲೇ ಹಾಕ್ತಾರೆ ಇದನ್ನು. ಶೋರೂಮಲ್ಲೇ ನೀವು ಆರ್ಡ್ರ್ ಮಾಡ್ಕೊಂಡು ಶೋರೂಮಲ್ಲೇ ಹಾಕ್ಸ್ಬೋದು ಆ್ಯಕ್ಚುಲಿ. ಇಲ್ಲೂ ಹಾಕ್ತಾರೆ, ಇಲ್ಲೂ ನೀವು ಪ್ಲೇಸ್ ಮಾಡ್ಬೋದು. ಇವ್ರ ಹತ್ರನೇ ಪ್ಲೇಸ್ ಮಾಡಿದ್ರೆ ಅವರೇ ತರಿಸ್ಕೊಡ್ತಾರೆ ಎಕ್ಸಾಸ್ಟ್ ಎಲ್ಲ. ಯೂಶಲಿ ನೀವು ಇದನ್ನು ರೋಡಲ್ಲಿ ಓಡ್ಸೋಕ್ಕಲ್ಲ ಮಾಡಿರೋದು, ಅವರೇ ಹೇಳ್ಬಿಡ್ತಾರೆ ರೋಡಲ್ಲಿ ಓಡ್ಸಂಗಿದ್ರೆ ನಾವು ಹಾಕ್ಕೊಡಲ್ಲ ಅಂತ. ಇದು ಓನ್ಲಿ ಫಾರ್ ಟ್ರ್ಯಾಕು. ಫುಲ್ ಸಿಸ್ಟಮ್ ಯಾವುದೇ ಆದರೂ ರೋಡ್ ಇಲ್ಲಿಗಲ್ಲೇ ಅದು. ಥ್ಯಾಂಕ್ ಯು. ಅದು ಫುಲ್ ಟೈಟಾನಿಯಂ ಬ್ರೋ, ಅದು ಫುಲ್ ಬ್ಲೂ ಆಗುತ್ತೆ ಅದೆಲ್ಲ. ಸೊ ಡಲೆಂಗ್ಸ್ ಬೀಚ್ನ ಹೈವೇಲಿ ಅನ್ಲೀಶ್ ಮಾಡೋಣ. ಐ ಕಾಂಟ್ ವೇಟ್ ಟು ಟೇಕ್ ಇಟ್ ಟು ದ ಹೈವೇ ಆರ್ ದ ಟ್ರ್ಯಾಕ್ ಹೋಗೋ ಪ್ಲ್ಯಾನ್ಸ್ ಕೂಡ ಇದೆ, ನೋಡ್ತೀರಾ. ಸೊ ಐ ಹ್ಯಾವ್ ಟು ಕ್ಯಾರಿ ದಿಸ್ ಆನ್ ದ ಹೈಲೈಟ್ಸ್ ನಾವು. ಮನೆ ತುಂಬ ದೂರ ಇದೆ, ಮನೆ ಗಂಟ ಓಡಿಸ್ಕೊಂಡೆಲ್ಲ ಹೋಗೋಕ್ಕಾಗಲ್ಲ ಇದನ್ನು. ಸೂಪರ್, ಹೇಳ್ಬೇಕು ನೀವೇ. ಹೆಂಗ್ ಬಂದ್ರಿ? ನಂಗೆ ಕಾಣಿಸ್ತಾ ಇಲ್ಲ. ಆಟೋ? ಹೌದಾ? ಓ ಮೈ ಗಾಡ್, SMR ಆಟೋಲೆಲ್ಲ ಓಡಾಡ್ತಾರ ಗುರು. ಜೊತೆಲಿ ಸೇರ್ಬಿಟ್ಟು ಬೆಂಕಿ ಹಚ್ಬಿಟ್ಟಿದೀವಿ ಆಲ್ರೆಡಿ. ಅಯ್ಯೋ ಅಯ್ಯೋ, ಆ ಸ್ಟೋರಿ ಸ್ಕ್ರೀನಲ್ಲಿ ಹೇಳಕ್ಕಾಗಲ್ಲ. ಹೌದೌದೌದು, ಆಫ್ ಸ್ಕ್ರೀನ್. ಸೊ SMR ಅವ್ರು ಇದ್ದಾರೆ, ಬಂದಿದ್ದಾರೆ ಅವ್ರ ಕಾರ್ನ ತೊಗೊಂಡು ಹೋಗೋಕ್ಕೆ. ನೋಡಿ ಬ್ರೋ ಹೆಂಗೆ ಬಂದಿದೆ ಶೈನ್ ಎಲ್ಲ. ಸೊ ಮೇಲೆ ಒಂದು ಫುಲ್ ಕೋಟ್ ನಿಮಗೆ ಇದಿರುತ್ತೆ ಫಿಲ್ಮು. ನೀವಾಗ ಏನೇ ತೊಗೊಂಡು ಗೀರಿದ್ರು ಕಾರ್ಗೇನು ಪೇಂಟಿಗೆ ಏನೂ ಆಗಲ್ಲ. ಅದೆಲ್ಲ ಬಫಿಂಗ್ ಮಾಡ್ಬಿಟ್ಟು ಎತ್ಬಿಟ್ಟಿರ್ತಾರೆ. ಓ ನೋಡಿದೆ ತೋರಿಸಿದ್ರು. ಹಾಂ, ಕರ್ಬಲ್ಲೆಲ್ಲ ಕರೆಕ್ಟ್. ನೀವು ಊರಿಗೆಲ್ಲ ಎತ್ಕೊಂಡು ಹೋಗಿಲ್ಲ ಅಲ್ಲ? ಬೆಂಗಳೂರು ರೋಡಲ್ಲೇ. ಊರಿಗಿನ್ನ ಕಡಿಮೆ ಏನಿಲ್ಲ ಬೆಂಗಳೂರು. ಸೊ ಈ ಕಾರಲ್ಲಿ ನೀವೇನು ಗೊತ್ತಾ ಬ್ರೋ, ಕೇರ್ಫುಲ್ ಆಗಿರಬೇಕು. ಪಾಟ್ ಹೋಲ್ ಮೇಲೆ ಮೆತ್ತಿಗೆ ಇಳಿಸ್ಬೇಕು, ಇಲ್ಲ ಅಂದರೆ ಟೈರ್ ಅಲಾಯ್ ಕ್ರ್ಯಾಕ್ ಆಗಿಬಿಡುತ್ತೆ. ಕರೆಕ್ಟ್, ಟೈರ್ ಇಷ್ಟೇ ಇರೋದು. ಸೊ ಇದಕ್ಕೆಲ್ಲ ಆ್ಯಕ್ಚುಲಿ ಮೇಂಟೆನೆನ್ಸ್ ಪ್ರೋಗ್ರಾಮ್ ಇರುತ್ತೆ. ಇನ್ನೊಂದು 15 days ಬಿಟ್ಟು ಒಂದು ಚೆಕಪ್ ಆಗುತ್ತೆ ಗಾಡಿ, ಅದರದ್ದೇ ಒಂದು ಪ್ರೊಸೀಜರ್ ಇರುತ್ತೆ. ಸೊ SMR ಅವರು ಹೋಗ್ತಾ ಇದ್ದಾರೆ. BMW ಲುಕ್ಕು ಗುರು, ಕ್ರೇಜಿ. ಬಾಯ್. ಸೊ ನಾವು ಲೋಡ್ ಮಾಡೋಣ ಸೂಪರ್ ಡ್ಯೂಕ್ನ. ಎಲ್ಲಿ ಬರೋ, ನೀವು ಹಿಡ್ಕೊಳ್ಳಿ, ನಾನು ತೆಗಿತೀನಿ. ಸೊ ಈ ಸತಿ ಲೋಡಿಂಗ್ ಈಸಿ ಆಗಲಿ, ಯಾವ ಟೆನ್ಷನ್ ಇಲ್ದಿರ ಅಂದ್ಬಿಟ್ಟು ಚಿಕ್ಕ ರ್ಯಾಂಪ್ ಒಂದು ತರಿಸಿದ್ದೀನಿ. ಏನಕ್ಕೆ ಅಂತ ನೀವೇ ನೋಡ್ತೀರಾ.
ಸೊ ಈ ಚೋಟು ರ್ಯಾಂಪ್ ಬಂದು ನಮಗೆ ಸ್ಟೂಲ್ ಆ್ಯಕ್ಚುಲಿ. ಸೊ ಮುಂಚೆ ನಾನು ಸ್ಟೂಲ್ ಇಟ್ಕೊಂಡು ಲೋಡ್ ಮಾಡ್ತಿದ್ದೆ, ವಿಚ್ ವಾಸ್ ವೆರಿ ರಿಸ್ಕಿ. ಇಷ್ಟು ದೊಡ್ಡ ದೊಡ್ಡ ಗಾಡಿಗಳಿಗೆ ನಾವು ಆ ಥರ ರಿಸ್ಕೆಲ್ಲ ತೊಗೊಳಕ್ಕಾಗಲ್ಲ. ಅದಕ್ಕೆ ಸೇಫಾಗಿ ಹತ್ತಾನ ಗಾಡಿ ಜೊತೆ ಅಂದ್ಬಿಟ್ಟು ಈ ಚೋಟು ರ್ಯಾಂಪ್ ಇಟ್ಕೊಂಡಿದ್ದೀವಿ, ಚೋಟು ರ್ಯಾಂಪ್. ಸೊ ಫಸ್ಟು ಹಿಂದೆ ಇರೋದನ್ನು ಕಟ್ಟಬೇಕು. ಓಕೆ, ನಾನು ಹತ್ತೋದಕ್ಕೇನು ಬೆಂಡಾಗಲ್ಲ. ಅವಳೋದ ಬಾಸ್ ಬ್ರೋ, ನೀವು ಮೇಲೆ ಎತ್ಬಿಟ್ಟು ಈ ಗಾಡಿನ ಹಿಂಗೆ ಸ್ಟ್ರೈಟ್ ಇಟ್ಕೋಬೇಕು. ಸೊ ಎಷ್ಟು ಈಸಿಯಾಗಿ ಗಾಡಿ ಜೊತೆನೇ ಹತ್ತದ್ನಲ್ಲ, ಇದಕ್ಕೋಸ್ಕರನೇ ಈ ಚೋಟು ರ್ಯಾಂಪ್ ತರಿಸಿದ್ದು. ಇಲ್ಲಾಂದ್ರೆ ಏನು ಮಾಡಬೇಕು, ಸ್ಟೂಲ್ ಹಾಕೊಂಬಿಟ್ಟು ಸ್ಟೂಲ್ ಜೊತೆ ನಾವು ಹತ್ಬೇಕು. ತುಂಬ ರಿಸ್ಕಿ, ಗ್ರಿಪ್ ಸಿಗಲ್ಲ. ಇವಾಗ ಸಖತ್ ಈಸಿ ಲೋಡ್. ಸೊ ಒಂದು ಫ್ಯೂಲ್ ಇದಕ್ಕೆ ಎಲ್ಲ ಕಡೆ ಸಿಗಲ್ಲ, ಇದಕ್ಕೆ ನಾರ್ಮಲ್ ಪೆಟ್ರೋಲೆಲ್ಲ ಹಾಕೋಕ್ಕಾಗಲ್ಲ. ಇವಾಗ ಹಾಕಿರೋ ಟ್ಯೂನ್ ಎಲ್ಲ ಮಾಡಿರೋದ್ಮೇಲೆ ಗಾಡಿ ಸಪೋರ್ಟ್ ಮಾಡಲ್ಲ. ಫಸ್ಟ್ ಆಫ್ ಆಲ್ ಈ ಸ್ಟಾಕಲ್ಲೇ E5 E10 ಅಷ್ಟೇ. ಆಮೇಲೆ ಈಗ ಟ್ಯೂನ್ ಇರೋದಕ್ಕೆ, ಎಕ್ಸಾಸ್ಟ್ ಎಲ್ಲ ಇರೋದಕ್ಕೆ ನಾನು ಪ್ರಿಫರೇ ಮಾಡಲ್ಲ ಸ್ಟಾಕ್ ಇದು ನಾರ್ಮಲ್ ಫ್ಯೂಲು. XP100 ಎಲ್ಲ ಕಡೆ ಸಿಗಲ್ಲ, ಸ್ಟಾಕ್ ಮಾಡಿ ಇಕ್ಕೋಬೇಕು ಎಷ್ಟು ಬೇಕೋ ಅಷ್ಟು. ಎಲ್ಲಿ ನಾವು ಓಡಿಸ್ತೀವಿ ಅಲ್ಲಿ ಮಾತ್ರ ಗಾಡಿ ಇಳಿಸ್ಬೇಕು, ತಿರ್ಗಾ ಗಾಡಿ ಮೇಲೆ ಹತ್ಬಿಡ್ಬೇಕಿದು. ಬರೀ ಏನೂ ಮಾಡೋಕ್ಕಾಗಲ್ಲ, ನಮ್ಗೆ ಇರೋದೇ ಆಪ್ಷನ್ ಇವಾಗ ಹಿಂಗೆ. ಟ್ರ್ಯಾಕ್ಸ್ ಬೇಕಾಗೋಯ್ತು ನಮ್ಮ ಬೀಸ್ಟು. ಇಟ್ ವಿಲ್ ಸಿಟ್ ಆನ್ ದ ಹೈಲಕ್ಸ್. ಮಳೆ ಬೇರೆ ಸ್ಟಾರ್ಟ್ ಆಗ್ತಾಯಿದೆ, ಸೊ ನನಗೇನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಗಾಡೀಲಿ ಕುತ್ಕೊಂಡು ಹೋಗ್ತೀನಿ. ಒಳ್ಳೆ ಕೆಲಸ ಆಯ್ತಿಲ್ಲ ಅಂದರೆ ಓಡಿಸ್ಕೊಂಡು ಹೋಗಿದ್ರೆ ಪಕ್ಕ ಮಳೇಲಿ ನೆಂದೋಗ್ಬಿಡ್ತಾಯಿದ್ದೆ. ಸೊ ಇಲ್ಲಿ ಇನ್ನೂ 3 ಗಾಡಿ ಇದೆಯಾ ಬ್ರೋ ಇವತ್ತು ಕೊಡಬೇಕಾಗಿರೋದು ಸ್ಪ್ಲಾಶ್ ಆ್ಯಂಡ್ ಡ್ಯಾಶಲ್ಲಿ. ಸೊ ಇದು ರೆಡಿ, 2, 3, 4 ಗಾಡಿ ಡೆಲಿವರಿ ಇವತ್ತು. ವಿನ್ ಫಾಸ್ಟ್. ಸೊ ವಿನ್ ಫಾಸ್ಟು ಅಲ್ಲ, ಆ್ಯಕ್ಚುಲಿ ಈ ಗಾಡಿ ತುಂಬ ಮಾರ್ಕೆಟಲ್ಲಿ ಓಡಾಡ್ತಿದೆ ಈಗ. ಎಲೆಕ್ಟ್ರಿಕ್ ಗಾಡಿ ಅಂದರೆ ಇವಾಗ ವಿನ್ ಫಾಸ್ಟ್ VF7 ಇದರಲ್ಲಿ ಎಷ್ಟು ಮಾಡಲ್ ಇದೆ ನನಗೂ ಗೊತ್ತಿಲ್ಲ, ಬಟ್ ವಿನ್ ಫಾಸ್ಟ್ ಗಾಡಿಗಳು ತುಂಬ ಕೇಳ್ತಾ ಇದ್ದೀನಿ ಮಾರ್ಕೆಟಲ್ಲಿ, ತುಂಬ ಚೆನ್ನಾಗಿದೆಯಂತೆ. ಸೊ ನೋಡಿ, ನಮ್ಮ ಪವನ್ ಅವ್ರ ಹತ್ರ ಹೊಸ ಗಾಡಿ ಬಂದಿದೆ. ಇದೇನು PPF ಬ್ರೋ? ಫುಲ್ ವೆಹಿಕಲ್ PPF ಬಂದಿರೋದು. ಆ್ಯಂಡ್ ಏನು ಗುರು ಒಳಗಡೆ ಡ್ಯಾಶ್ ಗೀಸ್ ಎಲ್ಲ ಹಿಂಗೈತಿ ಇದ್ರದ್ದು. ಹೊಸ ಗಾಡಿನ ಟೇಪ್ ಕೂಡ ತೆಗ್ದಿಲ್ಲ. ರಾಜಾ ವಿನ್ ಫಾಸ್ಟ್. ವಾವ್, 2 ಡೇಸ್ ಆಯ್ತಾ ಡೆಲಿವರಿ ಆಗಿ. ಡಿಫ್ರೆಂಟ್ ಆಗೈತಲ್ಲ ಗುರು ಗಾಡಿ ಇದು. ಟ್ರೈ ಮಾಡಿ. ಓಹ್ ಏನು ಗುರು, ಲೋಗೋ ಎಲ್ಲ ಒಳ್ಳೆ ಯಾವುದೋ ಫರಾರಿಗೆ ಈ ಥರ ಕೊಟ್ಟವನೆ. ಇಲ್ಲ ಬ್ರೋ, ಇಲ್ಲಿ ಪ್ರೆಸ್ ಮಾಡಬೇಕು. ಇಲ್ಲಿ ಪ್ರೆಸ್ ಮಾಡಿ ಹಿಂಗೆ ತೆಗಿಬೇಕಾ? ಆನ್ ಮಾಡಿದ್ರೆ ಟಾಸ್ಕ್. ಆನ್ ಮಾಡಿದ್ರೆ ಟಾಸ್ಕ್ ಇವಾಗ ಆನ್ ಮಾಡೋಕ್ಕಾಗಲ್ಲ. ನೋಡಿ. ಓಹೋ, ಇದು ನೋಡಿ ಫುಲ್ ಡ್ರೈವರ್ ಓರಿಯೆಂಟೆಡ್. ಹಿಂಗೆ ಇಟ್ಬಿಟ್ಟು ಒಂದು ಡಿಸ್ಪ್ಲೇ. ಆ ಕಡೆ ಇರೋರಿಗೆಲ್ಲ ಕಾಣಿಸ್ಲೇಬಾರ್ದು ಇದು ಬರೀ ಡ್ರೈವರ್ಗೆ ಅಷ್ಟೇ ಕಾಣಿಸ್ಬೇಕು. ಎಲ್ಲಿ ಸ್ಟಾರ್ಟ್ ಬಟನ್ ಇದ್ರದ್ದು? ಅದೇ ಬ್ರೋ, ಹುಡುಕಿ ನೀವು. ನಾನು ಹುಡುಕ್ಬೇಕಾ ಸ್ಟಾರ್ಟ್ ಬಟನ್ನ? ಎಲ್ಲಿ ಗುರು? ಇಲ್ಲಿ ಏನೋ ರೆಡರ್ ಥರ ಏನೋ ಕೊಟ್ಟವನೇ ಡ್ರೈವರ್ಗೆ. ಅದು ನಿದ್ದೆ ಬಂದರೆ ಗಾಡಿ ಆಫ್ ಆಗ್ಬಿಡುತ್ತೆ. ಓ, ಅದು ಸೆನ್ಸರು, ನಿದ್ದೆ ಸೆನ್ಸರ್ ಅದು. ಒಳಗಡೆ ಹೀಟ್ ಆಗ್ಬಿಡೈತೆ ಗಾಡಿ. ಇಲ್ಲಿ ಕ್ಲೋಸ್ ಮಾಡೋಣ. ಪ್ರೆಸ್ ಬ್ರೇಕ್ ಟು ಸ್ಟಾರ್ಟು. ಓಕೆ, ಸ್ಟಾರ್ಟ್ ಆಗೋಯ್ತಾ? ಸ್ಟಾರ್ಟ್ ಬಟನ್ ಏನ್ಕಿಲ್ಲ, ಬರೀ ಬ್ರೇಕ್ ಹೋಗ್ತಿದ್ರೆ ಸಾಕಾ? ಡ್ರೈವ್ ಮೋಡಲ್ಲಿ ಇದೆ ಇದರಲ್ಲಿ. ಓ, ಇಲ್ಲಿ ರಿವರ್ಸು. ಸೊ ರಿವರ್ಸ್ ಹೊತ್ತಿದ ತಕ್ಷಣ ರಿವರ್ಸಾ? ಆ ಕಡೆ ಬಂದಿದೆ. ಸೊ ಕೀ ಒಂದು ಎತ್ಕೊಂಬಂದರೆ ಸಾಕು ನಿಮ್ಗೆ. ಆ್ಯಕ್ಚುಲಿ ಸ್ಟಾರ್ಟ್ ಬಟನು ಇಲ್ಲ, ಸುಮ್ಮನೆ ಹತ್ಕೊಂಡು ಹೋಯ್ತಾ ಇರ್ಬೇಕು. ಸೊ ಕೀ ಇಲ್ಲಾಂದ್ರೆ ಸ್ಟಾರ್ಟ್ ಆಗಲ್ಲ ತಾನೇ? ಸುಮ್ಮನೆ ಇಲ್ಲೇ ಒಂದು ಪಾರ್ಕಿಂಗ್ ಲಾಟಲ್ಲೇ ತಿರುಗ್ಸೋಣ ಸಾಕು, ಬರೀ ಎಲ್ಲೂ ಹೋಗೋದು ಬೇಡ. ಇದೇನು ಗುರು ಮಸ್ಟ್ಯಾಂಗ್ ಸ್ವಿಚ್ಗಳ ಥರ ಇದ್ರದ್ದು ಗೇರ್ ಸ್ವಿಚ್ಗಳು ನೋಡಿ ಹೆಂಗಿದೆ. ಮೋಡ್ ಶಿಫ್ಟ್ ಮಾಡೋದು ಅಷ್ಟೇ ಅಲ್ಲ, ಮೋಡ್ಸ್ ಬೇರೆ ಇದೆಯಾ ಇದರಲ್ಲಿ? ಅಲ್ಲೇ ಇದೆ ಎಲ್ಲಿ?
ನಾರ್ಮಲ್ ಮೋಡು. ಓಕೆ, ರೆಡಿ, ಫಾಸ್ಟನ್ ಯುವರ್ ಸೀಟ್ ಬೆಲ್ಟ್, ಕಾರ್ ಮೋಡ್, ಈಕೋ, ನಾರ್ಮಲ್, ಸ್ಪೋರ್ಟ್. ಓಹೋ, ಸ್ಪೋರ್ಟ್ ಬೇರೆ ಆಯಿತಾ ಇದು. ಮೋಡ್ ಸ್ವಿಚ್ ಇದು ಸ್ಪೋರ್ಟ್ ಮೋಡ್. ಈ ಪಾರ್ಕಿಂಗ್ ಲಾಟಲ್ಲಿ ಯಾವ ಸ್ಪೋರ್ಟ್ ಮೋಡು ಯೂಸ್ ಮಾಡೋಕ್ಕಾಗಲ್ಲ ನಾವು, ಬಟ್ ಆದರೂ ಸುಮ್ಮನೆ ಲೈಟಾಗಿ ತುಳಿಯೋಣ ಹೆಂಗೆ ಹೋಗುತ್ತೆ ಅಂತ. ಹೆಂಗಿರೋದು ಏನು ಗುರು ಇದನ್ನ ಯಾವಾಗ ರಿವ್ಯೂ ಮಾಡ್ಬೇಕು ನಾವು. ಸೊ ಇಂದಿರ್ದು ಏನು ನಂಗೆ ತಲೆ ಬಿಡೋ ಏನೂ ಗೊತ್ತಿಲ್ಲ ಗಾಡಿ ಬಗ್ಗೆ, ಸದ್ಯಕ್ಕೆ ನಿಲ್ಸೋಣ ಬೇಡ. ಸೊ ಪರ್ಮಿಷನ್ ತೊಗೊಂಡು ಕಸ್ಟಮರ್ ಹತ್ರ ರಿವ್ಯೂ ಮಾಡೋಣ ಈ ಕಾರ್ನ ಒಂದ್ಸರಿ. ಸಖತ್ತಾಗಿದೆ ಒಂಥರ ಸಿಂಪಲಾಗಿ. ಮುಂದೆ ಏನೂ ಇಲ್ಲ, ಲಿಟ್ರಲಿ ಇಲ್ಲೇನು ಡ್ಯಾಶೇ ಇಲ್ಲ, ಬರೀ ಇದೊಂದೇ ಸ್ಕ್ರೀನೇ ಇರೋದು. ಚೆನ್ನಾಗಿದೆ ಬ್ರೋ, ಇದೊಂಥರ ಡಿಫ್ರೆಂಟ್ ಆಗಿದೆ ಗಾಡಿ. ಸ್ಪೇಸ್ ಕೂಡ ಬೇಜಾನಿದೆ ಒಳಗಡೆ. ಸೊ ಇವಾಗ ಆಫ್ ಮಾಡಬೇಕಂದ್ರೆ ಪಾರ್ಕ್ ಒತ್ತಿದ್ರೆ ಮೋಸ್ಟ್ಲಿ ಪಾರ್ಕ್ ಆಫ್ ಮಾಡೋದು ಒಂಥರ ಟಾಸ್ಕ್ ಬ್ರೋ. ಆಫ್ ಮಾಡೋದೇ ಟಾಸ್ಕ್ ಇದರಲ್ಲಿ. ನ್ಯೂಟ್ರಲ್ಲು ಅಷ್ಟೇ ಆಫ್ ಇದರದು ಅಷ್ಟೇ. ಮತ್ತೆ ಇನ್ನೂ ಸೀಟ್ ಬೆಲ್ಟಿಗೆ ಬಡ್ಕೊಂತ ಐತೆ. ನೀವು ಇಳಿದು ಗಾಡಿ ಲಾಕ್ ಮಾರ ಗಾಡಿ ಆಫ್. ಯಾವ್ದು ಬ್ರೋ ಕತೆ ಇದು? ಒಟ್ನಲ್ಲಿ ಸೈಕ್ ಆಗೈತೆ ಗಾಡಿ ಇದು. ಒಂದು ಸತಿ ರಿವ್ಯೂ ಮಾಡೋಣ, ಫುಲ್ ಫ್ಲೆಡ್ಜ್ ರಿವ್ಯೂ ಮಾಡಬೇಕು ಈ ಗಾಡಿದು. ವಿನ್ ಫಾಸ್ಟ್. ಅಯ್ಯೋ, ರೇರೆಲ್ಲ ಡಿಸ್ಕ್ ಎಲ್ಲ ಕೊಟ್ಟಿದ್ದಾನೆ ಗುರು. ಏನು ಒಳ್ಳೆ ಪರ್ಫಾರ್ಮೆನ್ಸ್ ಅಲ್ಲ, ಬ್ರೇಕ್ಸ್ ಎಲ್ಲ ಕೊಟ್ಟಿದ್ದಾರೆ ಇದಕ್ಕೆ. ಗಾಡಿ ಆಫ್ ಮಾಡಿಲ್ಲ. ಹಾಂ, ಗಾಡಿ ಆಫ್ ಮಾಡಲಿಲ್ಲ. ಗಾಡಿ ಆಫ್ ಮಾಡಿಲ್ವಾ ನಾನು? ಇನ್ನೂ ಏನು ಮಾಡ್ಬೇಕು ಅದಕ್ಕೆ? ಗಾಡಿ ಆಫ್ ಮಾಡಬೇಕು. ಇಲ್ಲ ಬ್ರೋ, ಗಾಡಿ ಆಫ್ ಬಟನ್ನೇ ಇಲ್ಲ ಒಳಗಡೆ. ಡ್ಯಾಶಲ್ಲಿ ಹಂಗೆ ಇದೆ. ಇಲ್ಲ, ಆಫ್ ಆಯಿತು. ಯಾವ್ದು ಬ್ರೋ ಇದು? ಟೆಕ್ನಾಲಜಿಯಾ? ಬಟ್ ಆ್ಯಕ್ಚುಲಿ ತುಂಬ ದೊಡ್ಡದಾಗಿದೆ. ನಾನು ಗ್ರ್ಯಾಂಡ್ ಇ ವಿಟಾರ ಇದು ರಿವ್ಯೂ ಮಾಡಿದ್ದೆ. ಸೇಮ್ ಕಲರು, ಆಲ್ಮೋಸ್ಟ್ ಸೇಮ್ ಪ್ರೊಫೈಲೇ ಬರೋದು ಸೈಡಿಂದ ಅದೂ. ಬಟ್ ಇದ್ಯಾಕೋ ಇನ್ನೂ ನೆಕ್ಸ್ಟ್ ಲೆವೆಲ್ ಇದೆ ಗುರು ಇದು. ಒಂದು ಸತಿ ಫುಲ್ ರಿವ್ಯೂ ಮಾಡೋಣ ಬ್ರೋ ಇದ್ರದ್ದು. ನಿಮ್ಮದೇ ಅಲ್ಲ ಗಾಡಿ ಇದು? ನಮ್ಮ ಹತ್ರ ಬಂದಮೇಲೆ ಅದು ನಮ್ಮದೇ. ಅದಿಲ್ಲಿಂದ ಆಚೆ ಹೋಗೋ ತನಕ ನಮಗೆ ಹಂಗೆ. ಅದಕ್ಕೆ ಏನೇ ಮಾಡೋಂಗಿದ್ರು ನಾವು ಕಸ್ಟಮರ್ ಪರ್ಮಿಷನ್ ತೊಗೊಂಡು ಮಾಡ್ತೀವಿ. ಸುಮ್ಮನೆ ಅಂತೂ ವಿಡೋಂಟ್ ಟಚ್. ಸರಿ ಬ್ರೋ, ಥ್ಯಾಂಕ್ಸ್ ಅ ಲಾಟ್. ಏನು ಬಿಟ್ಟಿದ್ದೀನಿ ಇವಾಗ, ಇದು 2 ರ್ಯಾಂಪ್ ಐತೆ ನಮ್ಮದು ಪಡಾಕು. 2 ಪಡಾಕು, 2 ಗಾಡಿ ಪಡಾಕು. ಒಂದು ಸೂಪರ್ ಡ್ಯೂಕ್ದು, ಇನ್ನೊಂದು ಗೊತ್ತಲ್ಲ, ಗೊತ್ತಾಗತ್ತೆ ಸೂನ್. ಸೊ ಇದು ಆ್ಯಕ್ಚುಲಿ ನಾನು ರೇರು ಇದಕ್ಕೆ PSI ಇಟ್ಟಿಲ್ಲ, ಪ್ರೆಷರು ಸ್ವಲ್ಪ ಲೋಡ್ ಜಾಸ್ತಿ ಆಗಿದೆ ಅನ್ಸುತ್ತೆ. ಆ್ಯಕ್ಚುಲಿ ಈ ಟೈರ್ಗೇನು ಬೇಕಾಗಿಲ್ಲ, ಇದು ಆಫ್ ರೋಡ್ ಟೈರ್ಸ್ ಅಲ್ಲ, ಮಂದ ಟೈರ್ಸು. ಸೊ ಅದರ್ವೈಸ್ ಲೋಡ್ ಇಲ್ಲದೆ ಇದ್ದರೆ 29 ಲೋಡ್ ಇದ್ದರೆ 33-36 ಇಡಬೇಕು. ಫ್ರಂಟ್ 33, ರೇರ್ 36 ಇಡಬೇಕು ಲೋಡ್ ಇದ್ದರೆ. ಬಟ್ ಈ ಟೈರ್ಸ್ಗೆ ಆ್ಯಕ್ಚುಲಿ ನಾನು ಪ್ರಿಫರ್ ಮಾಡಲ್ಲ. ಇದು ತುಂಬ ಮಂದ ಟೈರ್ಸು. ಸೊ ಐ ಥಿಂಕ್ ಶುಡ್ ಬಿ ಫೈನ್. ನೋಡೋಣ. ಇದೇ ಪ್ರಾಬ್ಲಮ್ ಬ್ರೋ, ನನ್ನ ಗಾಡಿ ಬೇರೆ ಯಾರನ್ನ ಓಡಿಸಿದ್ರೆ ಸೀಟ್ ಫುಲ್ಲು ಮುಂದೆ ಇರುತ್ತೆ, ನಾನು ಫುಲ್ಲು ಹಿಂದೆ ಹಾಕೋಂಗೆ ಕೂತ್ಕೊಬೇಕು, ಇಲ್ಲಾಂದರೆ ಕಾಲೇ ಹೋಗಲ್ಲ ನಂದು. ಜಸ್ಟ್ ಹೈಟ್ ಪ್ರಾಬ್ಲಮ್ಸ್. ಸೊ ಇದಂತೂ ಹಾಕ್ಲೇಬಾರ್ದು ಬ್ರೋ, ಇದು ಬೇಡ. ಇದು ಅದೇ ಅರ್ಧ ಗಲೀಜು ಮಾಡಾಕ್ಬಿಡುತ್ತೆ. ಬನ್ನಿ, ಅಲ್ಲೇ ಬರ್ತೀನಿ. ಹಾಂ, ಎಷ್ಟು ಸಾಮಾನು ಐತೆ ಗುರು. ಮನೆಗೆ ಹೋಗಿ ಅದು ಎಲ್ಲಿ ಇಡ್ತೀನೋ ಇದನ್ನೆಲ್ಲ. ಯಪ್ಪ ಗಾಡಿ ಇದರಿಂದ ಹಾಕಿದ್ರೆ ಅವನ ಲುಕ್ಕೇ ಬೇರೆ ಗುರು, ಲುಕ್ಕೇ ಬೇರೆ. ಸೊ ಲಾಲೆಗ್ಸ್, ಈಗ ಮನೆಗೆ ಹೋಗಿ ನೆಕ್ಸ್ಟ್ ವೀಡಿಯೋ ಪ್ರಾಬಬ್ಲಿ ನಮ್ಮ ಸೂಪರ್ ಡ್ಯೂಕ್ ನಮ್ಮ ಅಡ್ಡಾಗಿ ಎತ್ಕೊಂಡು ಹೋಗ್ಬಿಟ್ಟು ಒಂದು ಬ್ಲಾಸ್ಟ್ ಮಾಡೋಣ. ಯಾಕಂದರೆ ನಾನು ಎಕ್ಸಾಸ್ಟ್ ಇನ್ನೂ ಫುಲ್ ಓಪನೇ ಮಾಡಿಲ್ಲ ಅದರದ್ದು. ಫಸ್ಟ್ ಸರ್ವಿಸ್ ಆಗಿದೆ. ಆ್ಯಂಡ್ ಫಸ್ಟ್ ಸರ್ವಿಸ್ ಕಾಸ್ಟ್ ಹೇಳೋದು ಮರ್ತೋದೆ ನಿಮಗೆ. ಇಂಜಿನ್ ಆಯಿಲ್ಗೆ ಸುಮಾರು 10K ಪ್ಲಸ್ ಏನೋ ಖರ್ಚಾಯಿತು. ಅದು 2300 ಪರ್ ಲೀಟ್ರ್ ಬರುತ್ತೆ. 4 ಲೀಟರ್ಸ್ ತೊಗೊಂಡಿರೋದು, 3.3 ಕನ್ಸ್ಯೂಮ್ ಆಗಿರೋದು. ಸೊ 4 ಲೀಟರ್ಸ್ ಅಂದರೆ ಬಿಡೋದು 8, ಅಲ್ಲೇ 10K ಪ್ಲಸ್ಸು ಇಂಜಿನ್ ಆಯಿಲ್ಗೆ. ಆ್ಯಂಡ್ ಫಸ್ಟ್ ಸರ್ವಿಸ್ ಲೇಬರು, ಆಯಿಲ್ ಫಿಲ್ಟರು, ಆಮೇಲೆ ಕನ್ಸ್ಯೂಮಬಲ್ಸು, ಎಕ್ಸಾಸ್ಟ್ ಫಿಟ್ಟಿಂಗ್ ಚಾರ್ಜರ್ಸು ಅದೆಲ್ಲ ಸೇರಿ 10,632. ಸೊ 22 ಸಾವಿರ ಖರ್ಚಾಗಿರೋದು ಇವಾಗ ಅದಕ್ಕೆ ಫುಲ್ಲು ಫಸ್ಟ್ ಸರ್ವಿಸ್ ಮಾಡಿ ಎಕ್ಸಾಸ್ಟ್ ಫಿಟ್ ಮಾಡೋಕ್ಕೆ. ಲಕ್ಕಿಲಿ ಆಕ್ರಾ ಮ್ಯಾಪ್ಗೆ ಏನೂ ಚಾರ್ಜ್ ಮಾಡಿಲ್ಲ KTM ಅವರು. ಅದರ್ವೈಸ್ ಇಟ್ಸ್ ಚಾರ್ಜಬಲ್. ಇದು ಏನೋ KTM-ಅಲ್ಲಿ ಮ್ಯಾಪ್ಗೂ ಚಾರ್ಜ್ ಮಾಡ್ತಾರೆ, ಯಾಕಂದರೆ ನಾನು ಎಕ್ಸಾಸ್ಟ್ ಅವ್ರ ಹತ್ರ ತೊಗೊಂಡಿದ್ದಲ್ಲ. ಸೊ ಥ್ಯಾಂಕ್ಸ್ ಟು KTM ಇಂಡಿಯಾ, ಥ್ಯಾಂಕ್ಸ್ ಟು ನಮ್ಮ ಸಂಗು ಬ್ರೋ. ನಾವು ಸಿಗೋಣ ಹಂಗಾರೆ ಮುಂದಿನ ವೀಡಿಯೋಲಿ. ಓಕೆ, ಬಾಯ್.